ಜಟಾಪಟಿ ಜೋರಾಗಿತ್ತು. ಇವತ್ತು ವಿಶೇಷವಾದಂಥ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸರ್, ಯಾವತ್ತಿದು ಅಂತಿಮವಾಗಿ ನಿರ್ಣಯ ಆಗುತ್ತೆ? ಇವತ್ತಿನ ಸಭೆಯೊಳಗೆ ಚರ್ಚೆ ಅಪೂರ್ಣವಾಗಿದೆ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು, ಆಯೋಗದ ವರದಿಯನ್ನು ಪರಿಗಣಿಸಿದ್ದೇವೆ. ಬಹುಶಃ 1ನೇ ತಾರೀಕು ಅಥವಾ 2ನೇ ತಾರೀಕು ಮತ್ತೆ ಕ್ಯಾಬಿನೆಟ್ ಸಭೆಯೊಳಗೆ ಅಂತಿಮ ನಿರ್ಣಯಕ್ಕೆ ಬರ್ತೀವಿ. ಅಂಶಗಳ ಬಗ್ಗೆ ಯಾವ ರೀತಿ ಒಮ್ಮತ ಇದೆ ಸರ್ ಸಚಿವರಲ್ಲಿ? ಏನೂ ಭಿನ್ನಾಭಿಪ್ರಾಯ ಇಲ್ಲ ಸರ್. ಮುಂದಿನ ಮಲೆಬಾಲೇಶ್ವರ ಬೆಟ್ಟದಲ್ಲಾಗುತ್ತಾ ಅಥವಾ ಮುಂದಿನ ಆಗುತ್ತೆ? 1ನೇ ತಾರೀಕು 2ನೇ ತಾರೀಕು ಇಲ್ಲೇ ಬೆಂಗಳೂರಲ್ಲಿ. ಇದಿಷ್ಟು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ ಮಾತು. ಏನು ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಒಮ್ಮತದ ಚರ್ಚೆ ಆಗಿದೆ, ಯಾವುದೇ ವಿರೋಧ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಸಭೆಯಲ್ಲಿ ಆಗಿರುವಂಥ ಚರ್ಚೆಗಳು ಸಾಕಷ್ಟು ಬರ ವಿರೋಧದ ಚರ್ಚೆ ಆಗಿದೆ. ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿರೋದ್ರಿಂದ CM ಸಿದ್ದರಾಮಯ್ಯ ಅವರು ಈ ಒಂದು ವರದಿಗೆ ಸಾಕಷ್ಟು ಮೌನವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಆಕ್ಷೇಪ ವ್ಯಕ್ತಪಡಿಸಿದಂಥ ಸಚಿವರಿಗೆ ಲಿಖಿತ ರೂಪದಲ್ಲಿ ಒಂದು ತಮ್ಮ ಸಲಹೆಗಳನ್ನು ನೀಡುವಂಥ ಸೂಚನೆಯನ್ನು ಕೂಡ ನೀಡಿರುವಂಥ. ಅದರ ಜೊತೆಗೆ ರಾಜ್ಯದಲ್ಲಿ ಈ ಒಂದು ಜಾತಿಗಳ ವರದಿ ಜಾರಿ ಆದರೆ ಯಾವ ರೀತಿ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕನ್ನೋದು ಕೂಡ ಬಹಳ ಚರ್ಚೆ ಆಗುವಂಥದ್ದು. ಮೇ 1 ಅಥವಾ 2ರಿಂದ ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಬೆಂಗಳೂರಿನಲ್ಲಿಯೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಎಚ್ ಕೆ ಪಾಟೀಲ್ ಅವರು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.